ಇವು ನಮ್ಮ ಪಾಠ ಅಲ್ರಿ ಇವು. ನಮ್ಮ ಕಡೆ ಕೃಷ್ಣ ಪರಮಾತ್ಮ ಇಲ್ಲಿ ಕೂತಿರ್ ನೋಡು, ಇದೆಲ್ಲ ಕೃಷ್ಣ ಪರಮಾತ್ಮನ ಮಂದಿ. ಇದು ಯಾರು ಕೂತು ನೋಡಿ, ಇದು ದುಶ್ಯಾಸನ ಕಂಪನಿ. ಹಲೋ ಈಗ ಬೆಳಗಿನ ಜಾವದ ಇದು 3ನೇ ಸಂದದ ನಮಸ್ಕಾರ. ಹೌದು, ತಾವೆಲ್ಲ ಗುರು ಬಂಧುಗಳು ಕೇಳುಗೋಸ್ಕರವಾಗಿ ಕೂಡಿದ್ದೀರಿ. ಗುರುಜಿ ಅವರಿಗೆ ನಮಗ ವಾದ 2 ನಮೂನೆ ನಡೆದಾವ್ರಿ. ಹೆಂಗಾಗ್ಯದಂದ್ರೆ, ಸುರುವಿನ ಸಂದನ್ಯಾಗ ಸ್ವಲ್ಪ ಮನುಷ್ಯಾಗ ವಿಶೇಷ ಜ್ಞಾನ ಆದತನನ ಅದಕ್ಕೊಂಚೂರು ನಾನು ಪ್ರಾಣಿಗೆ ಮತ್ತು ಮನುಷ್ಯಾಗ ವ್ಯತ್ಯಾಸ ಏನಿರ್ತದೆ ಅನ್ನೋದು ನಾನು ಒಂಚೂರು ತಮಗೆಲ್ಲರಿಗೆ ಮನವರಿಕೆ ಮಾಡಿದೆ. ಗುರುಜಿಯವರು ಒಂದು ಮಾತಂದರು, ಇದು ಹುಚ್ಚು ಸುಳಿ ಮಗನ ಸಂಗಾಟ ವಿತ್ತಂಡವಾದ ಮಾಡೋದು ನಮ್ದಿಂದ ಆಗಲ್ಲ ಅಂದರು. ಹೌದು, ವಿತ್ತಂಡವಾದ ಅನ್ನೋದರೆ ನಿಮಗೊಂಚೂರು, ನೀವು ಶಾಲೆ ಶಿಕ್ಷಕರದ್ರಿ, ವಿತ್ತಂಡವಾದ ಅಂದ್ರೆ ಎದಕ್ಕತ್ತಾರ? ಹೌದು, ನಾವು ಮಾಡುವಂಥ ವಾದ ಏನೈತಲ್ಲ ಅದು ನಮಗೂ ಉಪಯೋಗ ಆಗಿರಬಾರದು, ಅದು ಇನ್ನೊಬ್ಬರಿಗೆ ಉಪಯೋಗ ಆಗಿರಬಾರದು, ಅದು ಅದರಲ್ಲಿಂದ ಹಾಳಾಗಬೇಕು, ಕರೆ ಉದ್ಧಾರ ಆಗುವಂಥದ್ದಲ್ಲ. ಅದರಲ್ಲಿಂದ ಹಾಳಾಗು ಏನು ನಾವು ಮಾಡ್ತಿರ್ತೀವಲ್ಲ ಅದು ವಾದ ಆಗ್ತೈತಿ. ಕರೆ ಇಲ್ಲಿ ಸಂವಾದ ನಡೆದದ, ವಿತ್ತಂಡವಾದ ಅಲ್ಲ, ಜಲಪವಾದನೂ ಅಲ್ಲ, ಸಂವಾದ ನಡೆದದ. ನೀವೇನೋ ಮಾತಾಡಿರನ್ನ ಅದ್ರ ತಕ್ಕಂತೆ ನಾನು ನಿಮ್ಮ ಬೆನ್ನಿಂದ ಬಂದೀನಿ. ಕರೆ ನಿಮ್ಮ ವಿಷಯ ಹಿಂಗಿರ್ತದ, ವಿತ್ತಂಡವಾದ ಅಂದ್ರೆ ಹೆಂಗಿರ್ತದಂದ್ರೆ, ನಿಮಗೆ ಜಗಳ ಹತ್ತಾವ ನೋಡ್ರಿ, ಎದರಾ ಬಿದ್ರ ಕೊಳ್ಳಿ ಬಡಿಗೆ ತೊಗೊಂಡು ಹೊಡೆದಾಡೋ ಟೈಮ್ ಬಂದಿರ್ತದೆ. ನಾನು ನಿನಗೆ ಮಗನ ಅನ್ನೋದು, ಅವ ನನಗೆ ಮಗನ ಅನ್ನೋದು, ಹಿಂಗೇನು ಮಾತಾಡ್ತೇವೆ ನೋಡು, ಅದು ವಿತ್ತಂಡವಾದ. ವಿತ್ತಂಡವಾದ ಅಂದ್ರೆ ಇದು ಅಲ್ಲ, 4 ಜನರಿಗೆ ಬುದ್ಧಿ ಬರುವಂಥ ಮಾತೈತಿ. ಹೌದು, ಪ್ರಾಣಿ ಪಕ್ಷಿಯಲ್ಲಿ ಏನು ಆ ತತ್ವ ಐತಿ, ಏನು ಧರ್ಮ ಐತಿ, ಅವ್ರು ಹೇಳ್ತಾರೆ ಪ್ರಾಣಿಯಲ್ಲಿ ಧರ್ಮ ಇಲ್ಲ ಅಂತ ಗುರುಜಿ ಅವ್ರು ಹೇಳ್ತಾರೆ. ಪ್ರಾಣಿಗೆ ಧರ್ಮ ಅಂದರೆ ಗೊತ್ತಿಲ್ಲ. ಹೌದು, ಹೌದಾ? ಗುರುಜಿಯವರು ಬಹುತೇಕ ಇವ ಸಣ್ಣವಾದನಂತ ಮಾತಾಡ್ತಾರೆ ಏನೋ ಗೊತ್ತಿಲ್ಲ. ಈಗ ಧರ್ಮ ಇಲ್ಲ ಅಂತ ಹೇಳಿದ್ರಿ ಗುರುಜಿಯವ್ರ, ನನ್ನ ಮನ್ಯಾಗ 3 ನಾಯಿ ಅದಾವ. ಯಾವ್ದಾವ್ರಿ? 3 ನಾಯಿ ಅದಾವ. ಬಹುತೇಕ ನಾ 11 ದಿವಸ ಇಲ್ಲಿ ಮದ್ರಿ ಪುರಾಣ ಮಾಡಿದೆ. ನಿನ್ನೆ ಊರಿಗೆ ಹೋಗಿದ್ದೆ. ನಾ 12 ದಿವಸಿಗೆ ಊರಿಗೆ ಹೋಗಿ ತೋಟದ ಕಡೆ ಹೈದು ಬರಬೇಕಂತ ಹೋಗಿದ್ದೆ. ನಾ ಬರೋ ಎಳೆದಾಗ ಎಲ್ಲಿ ತಟ್ಟು ಹಾಕಿ ಬಂದೆ ನೋಡ್ರಿ, ಅದೇ ತಟ್ಟಿನ ಮೇಲೆ ನಾಯಿ ಮನ್ಕೊಂಡಿದ್ದು. ಹೌದು, ಎಷ್ಟು ದಿನ ಆಗ್ಯದ್ರಿ? 11 ದಿನ. ನಾ ತಟ್ಟು ಎಲ್ಲಿ ಕೊಟ್ಟಿಗೆ ಹಾಸಿ ಬಂದಿನಲ್ಲ ಅದೇ ತಟ್ಟಿನ ಮೇಲೆ ಮನ್ಕೊಂಡೆ ನನ್ನ ಮೆಟ್ಟಿಗೆ ಕಾವಲು ಮಾಡ್ಯಾವ. ಅಂದ್ರೆ ನಂದು ಒಂದು ಮಗ, ಅದಕ್ಕೆ ಹಾಲು ಕುಡಿಸ್ಯಾವ, ಕೈಗೆ ಬರ್ತದೆ ಜಲ್ದ, ನನ್ನ ಹೊಲ್ದಾಗ ದುಡಿಲಿ, ನಾಳೆ ನನ್ನ ಮಗ ಬೆಳಗ್ಗೆ ಬರಲಿ ಅಂತ ಹಾಲು ಸಜ್ಕ ಕುಡಿಸಿ ಅದಕ್ಕೆ ತಿನ್ನಿಸಿ ಬೆಳೆಸಿ ಅದು ದಾರು ಕುಡ್ಕೋತ ಊರ ತಿರ್ಗಾಳಕತ್ತದ. ಹೌದು ಗುರುಜಿಯವರ, ಮತ್ತು ಮನುಷ್ಯಾಗ ಧರ್ಮ ಇದ್ದಿದ್ದು ದಾರು ಕುಡ್ದು ಊರ ತಿರ್ಗಾಳಕತ್ತದ. ಮತ್ತು ಆ ಪ್ರಾಣಿಯಲ್ಲಿ ಧರ್ಮ ಅಂದರೆ ಗೊತ್ತಿಲ್ಲ ಅಂದ್ರಿ, ಮತ್ತು ಅದು ಹೊಲ ಕಾಯ್ಲಕತ್ತದಂದ್ರೆ ಧರ್ಮ ಏನು ಪ್ರಾಣಿಯಲ್ಲಿ ಅದ ಮನುಷ್ಯನಲ್ಲಿ ಅದ? ಅದು ನೀವೇ ವಿಚಾರ ಮಾಡಿ ಹೇಳ್ರಿ. ನಾನು ಹೌದಿಲ್ಲ? ವಿಷಯ ಡೈರೆಕ್ಟ್ರ್ ಅದಕ್ಕೇನು ತನ್ನದೇ ಆಗಿರ್ತಕ್ಕಂಥದ್ದು ಸ್ಪೆಷಲಿಟಿ ಅದು. ಹೌದು, ಅದನ್ನು ಕಳ್ಕೊಂಡು ನಾ ಮಾತಾಡಿದ ಅಂದರೆ ವಿತ್ತಂಡವಾದ ಆತಿತ್ತು. ಆದರೆ ಆ ವಿಷಯವನ್ನು, ಅದರ ಸ್ಪೆಷಲಿಟಿ ನಾನು ಕಳ್ಕೊಂಡೇ ಇಲ್ಲ. ನೀವು ಮಾಡಿರತ್ತೇಳಿ ಅದರ ತಕ್ಕ ಒಂದು ಮಾತು ಹೇಳಿದ್ರು, ಪ್ರಾಣಿಗೆ ಮುಕ್ತಿನೇ ಆಗಿಲ್ಲ. ಒಂದು 100 ಉದಾಹರಣೆ ಕೊಡ್ತೀನಿ ನಾನು, ಒಂದಲ್ಲ 100 ಉದಾಹರಣೆ. ಆದರೂ ಇವಾಗ ಸಮಯ ಇಲ್ಲ, ಅದು ಹೇಳೋದು ಅಗತ್ಯ ಇಲ್ಲ. ಯಾಕಂದ್ರೆ ವಾದೇ ಬೇರೆ ಅದು, ಇದೇನೋ ಅದರ ಸಂಗಟ ಜೊಕ್ಕೊಂಡು ಬಂದಿದ್ದೆವು. ಅಂದ್ರೆ ಇದು ಕೌರವರು ಪಾಂಡವರ ಮಧ್ಯೆ ಒಂದು ಪ್ರಾಣಿ ಒಂದು ಪಕ್ಷಿ ಇವೆರಡು ಜೊಕ್ಕೊಂಡು ಬಂದಂಗೆ ಆಗ್ಯದ. ಹೌದು, ಇರಲಿ. ಇಲ್ಲಿ ಬಂತನಾಳ ಶಂಕರಲಿಂಗ ಅಂತ ತಮಗೆ ಗೊತ್ತದ, ಲಚ್ಚಾಣ ಸಿದ್ಧಲಿಂಗ ಅಂತ ತಮಗೆ ಗೊತ್ತದ. ಬಹುತೇಕ ಗುರುಗಳು ಏನು ಹೇಳಿದ್ರು ಲಚ್ಚಾಣ ಸಿದ್ಧಲಿಂಗಗ, ಅಪ್ಪ ಮುಂದೆ ನಿನ್ನ ಮಠದಲ್ಲಿ ಆಕಳ ಹೊಟ್ಟಿಲೆ ಹೋರಿಯಾಗಿ ಹುಟ್ಟಿ ಬರ್ತೀನಿ, ನೀ ನನಗೆ ಗುರ್ತಿಡಿ. ಹೌದು, ಹೇಳೇನಿಲ್ಲ? ಹೇಳ. ಮತ್ತು ಅವಾಗ ಸಿದ್ಧಲಿಂಗ ಹೇಳ್ತಾನೆಪ್ಪ, ನೀ ಹುಟ್ಟಿ ಬಾ, ನಾನು ಮಾಡದ ಬ್ಯಾಡ ಅನ್ನೋದಿಲ್ಲ. ಆ ಆಕಳುಗಳಿಗೆ ಮುಷಿ ನೋಡಿದೆ ಅಂದ್ರೆ ನಿನಗೆ ನೇಗಲ ಹೂಡ್ತೀನಿ, ಹಲ್ಲು ಹಚ್ಚದೆ ಅಂದ್ರೆ
ಹಲ್ಲು ಹಚ್ಚದೆ ಅಂದ್ರೆ ನೇಗಲ ಹೂಡ್ತೀನಿ, ಆಕಳುಗಳ ಮುಷಿ ನೋಡಿದೆ ಅಂದ್ರೆ ನೀನು ಮುಗದಾಣ. ಗಾಣೆ. ಅಲ್ರಿ ಮತ್ತು ಪ್ರಾಣಿ ಜನ್ಮದ ಮುಕ್ತಿ ಇದ್ದಿದ್ದಿಲ್ಲ ಅಂದ್ರೆ ಮತ್ತು ಶಂಕರಲಿಂಗ ಮಹಾರಾಜರು ಆಕಳ ಹೊಟ್ಯಾಗ ಹೋರಿಯಾಗಿ ಹುಟ್ಟುದೇನು ಕಾರಣ ಇತ್ತು? ಮತ್ತು ಅವ್ರು ಯಾರ ಹೊಟ್ಯಾಗ ಹುಟ್ಟಿ ಬಂದು ಸೇವಾ ಮಾಡ್ಲಿಕ್ಕೆ ನಿಂದಿರ್ಬೇಕಾಗಿತ್ತಲ್ಲ, ಹೌದಿಲ್ಲ? ಆಕಳ ಹೊಟ್ಟೆಗೆ ಯಾಕೆ ಹುಟ್ಟಬೇಕಂದ್ರೆ ಅಲ್ಲ, ಮತ್ತು ಪ್ರಾಣಿ ಮುಕ್ತಿ ಇಲ್ಲ ಅಂದ್ರೆ ಆಕಳ ಹೊಟ್ಯಾಗ ಹುಟ್ಲಿಕ್ಕೆ ಏನು ಕಾರಣ ಇತ್ತು? ಗುರುಜಿಯವರ, ನೀವು ಭಾಳ ಶಾಣ್ಯರು, ಬಲ್ಲವರು. ನಾವು ಸಣ್ಣವರು ಎಷ್ಟೇ ಇದ್ರೂ ಭೀ ಹೆಚ್ಚು ಕಮ್ಮಿ ಆಗಬಹುದು. ಎಲ್ಲಿ ಅದು ನೀವು ಮಾತಾಡಿರನ್ನ ನಾ ಮಾತಾಡಬೇಕಾಗ್ತೈತಿ. ಇನ್ನೊಂದ್ರಿ ಸರ, ಏನು ವಾಸ್ತಿ ಶಾಂತಿ ಮಾಡಾಗ ಹಾಂ ಪ್ರಾಣಿಗಳಿಗೆ ಆಕಳಿಗೆ ಹೋಗಿ ನಾವು ಮನೆಯಾಗ ಪ್ರವೇಶ ಮಾಡ್ತೀವಲ್ಲ. ಹ್ಞೂ, ಸಾಮಾನ್ಯ ಜ್ಞಾನ ಇದ್ದಿದ್ದು ಕೊಯ್ದು ಅವಕ್ಕೆ ಪ್ರವೇಶ ಮಾಡಿ ಅವು ಕುಡ್ದು ಗೋಮೂತ್ರ ತೊಗೊಂಡು ಹೊಡಿತೇವೆ. ಮತ್ತು ನಿಮ್ಮ ಗೋಮೂತ್ರ ಎಲ್ಲಾರು ಹೊಡೆದಿರ್ಬೇಕಲ್ಲ. ನಿಮ್ಮ ಗೋಮೂತ್ರ ನಾರ್ತಾವ ಹಿಂಗೆ ಮುಚ್ಕೋತಾರ. ತೆಪ್ಪಿ ರಾತ್ರಿ ಹಾಸಿಯಾಗಿದ್ದು ಹೋಗಿತ್ತಂದ್ರೆ ಮುಂಜಾನೆ ಹೊಡಿತೇವೆ. ಬಿಡುವ ಮಾರಾಯ ಇಲ್ಲಿ. ಅಲ್ಲ, ವಿಚಾರ ಭಾಳ ಚಲೋ ಅದ. ಯಾಕಂದ್ರೆ ಪ್ರಾಣಿ ಪಕ್ಷಿ ವಿಷಯದಲ್ಲಿನೂ ಕೂಡ ಅದನ್ನು ವಿತ್ತಂಡವಾದ ತಲ್ರಿ ಗುರುಜಿ ಅವರ ಆ ಕೌರವರು ಪಾಂಡವರ ಮಧ್ಯೆ ಇದೊಂದು ವಿಷಯ ಅದನ್ನು ತೊಗೊಂಡು ಬಂದಿದ್ದೆವು. ಇರಲಿ, ಅದನ್ನು ಕೂಡ ಜನರಿಗೆ ತುಂಬ ಸಂತೋಷದ ವಿಷಯನೇ ಐತಿ. ಇರಲಿ, ಈಗ ಒಂದು ಕೌರವರು ಇನ್ನೊಂದು ಪಾಂಡವರು ವಿಷಯವನ್ನು ಭಾಳ ಅಗ್ದಿ ಸೂಕ್ಷ್ಮದಾಗ ಬಹುತೇಕ ನಾ ಮಹಾಭಾರತ ರಾಮಾಯಣ ನಾನು ಭಾಳ ಓದ್ಕೊಂಡಿಲ್ಲ. ಯಾಕಂದ್ರೆ ನಾ ಕಲ್ತಿದ್ದೆ 2ನೇ ಸಾಲಿ, ಹೌದಲ್ಲ? ಅವರು ಗುರುಜಿ ಅವರು ಹಗಲು ರಾತ್ರಿ 50 ವರ್ಷಗಳ ಪರ್ಯಂತರವಾಗಿ ಅದನ್ನು ರಾಮಾಯಣ ಮಹಾಭಾರತ ಅದನ್ನು ತಮ್ಮ ಜೀವನದಲ್ಲಿ ಅದನ್ನು ಅರ್ಥಕೊಂಡು ಕುಡ್ದವ್ರು. 101 ಕೌರವ್ರದಾಗ ಎಲ್ಲ ಮನ್ಕೊಂಡವ್ರು ಹೋಗ್ಯಾವ. ಈಗ್ರಿ ಪಾಂಡವ್ರ ಅಟ್ಟೆ ಉಳ್ದಾರ ಈಗ. ಇರಲಿ, ಹೋದ ಸಂದಿನೊಳಗೆ ಒಂದು ಮಾತು ಹೇಳಿದ್ದೆ ನಾ. ಏನಂದ್ರೆ 101 ಮಂದಿ ಕೌರವರದು ಪಾರ್ಟಿ ಮಕ್ಕಳು ಕೂಡ್ಯದನ ನೀವು ತೊಗೊಂಡ್ರಿ ಅಂದ ಕೂಡಲೇ ಗುರುಜಿ ಅವ್ರು ಹೇಳಿದ್ರು, ಇಲ್ಲಿ ಕೂತ ದೈವಕ್ಕೆ 101 ಮಂದಿ ಅದನ್ನು ನೀ ಕೌರವ್ರಿಗೆ ಹೋಲಿಸಿ ಮಾತಾಡ್ತೀಯನೋ ತಮ್ಮ, ಅದು ತಪ್ಪು ಅನ್ನಿಸ್ತದ. ಯಾಕಂದ್ರೆ ದೈವ ಅಂದ್ರೆ ದೇವ್ರು ಇದ್ದಂಗೆ ಅಂತ ಹೇಳ್ತಾರೆ. ನೀ ಕೌರವ್ರಿಗೆ ಹೋಲಿಸ್ಬೇಡ ಅಂತೇಳಿರಿ ಗುರುಜಿ ಅವರ. ಈ ದೈವಕ್ಕೆ ಹೋಲಿಸಿಲ್ಲ, ನೀವೇನು ಕೂತಿದ್ರಲ್ಲ ಕೌರವರು, ನಿಮ್ಮದು ಅಟ್ಟೆ ಮಾತಾಡಿನ, ಹೌದಿಲ್ಲ? ನಾ ದೈವದ ಮಾತಾಡೋದೇನಾಗತ್ತೆ ಇತ್ತು ಇಲ್ಲ. ಒಂದು ಮಾತು ಗುರುಜಿಯವರು ಬಹುತೇಕ ಅದು ಏನಾಗ್ಯದ, ಹಾದಿಗೆ ಹೋಗೋ ಜಗಳ ಹಾಕ್ರನ ಪದರಾಗ ಅಂದಂಗೆ ಆಗಿಬಿಟ್ಟದ. ನಾನು ನಿಮ್ಮದು ಅಟ್ಟೆ ಮಾತಾಡಕತ್ತೀನಿ, ನೀವು ದೈವ ತೊಗೊಂಡು ಸುತ್ಕೊಂಡು ನನ್ನ ಮೇಲೆ ಹಾಕಲಕತ್ತೀರಿ, ಹಾಗೇನಿಲ್ಲ. ಇರಲಿ, ಹೋದ ಸಂದಿನ ಒಳಗೆ ನಮ್ಮ ಅಪ್ಪಾಜಿಯವರು ವಿಶೇಷವಾಗಿ ಕೆಲವೊಂದು ಉದಾಹರಣೆಗಳನ್ನು ಕೊಟ್ಕೋತ ಹೋಗಿ ಒಂದು ಮಾತು ಏನು ಹೇಳಿದ್ರಂದ್ರೆ, ಏನು ಹೇಳ್ಯಾರಿ ಸರ? ಪಂಚ ಪಾಂಡವರು 5 ಮಂದಿ, ಕೌರವರು 101 ಮಂದಿ, 18 ಅಕ್ಷಣ ಸೈನ್ಯ ಅಂತೇಳಿ ಹೇಳಿದೆವು ನಾವು. ಎಲ್ಲಿ ಟೋಟಲಿನೇ ಬಂದಿತ್ತದು. ನಿನಗೇನ ತಮ್ಮ ಗುರುತಿಲ್ಲ ಅಂದರು. ಅದು ಗುರುತಿಲ್ಲ ಬಿಟ್ಟಿಲ್ಲ, ಅದು ನಿಮಗೆ ಗೊತ್ತ, ಕಲಿಸ್ದವ್ರಿಗೆ ಗೊತ್ತಿರ್ಬೇಕು. ಅದು ಒಂಚೂರು ವಿಷಯ ನಮಗೂ ಪರಿಕಲ್ಪನೆ ಇರಬೇಕು, ಹ್ಯಾಂಗೆ ಕಲಿಸ್ಯಾರ ಅನ್ನೋದು. ಎಲ್ಲಿ ಒಂದು ಮಾತು ಹೇಳಿದ್ರು, ಏನು ಹೇಳಿದ್ರೆ, ತಮ್ಮ ಪಾಂಡವ್ರ ಪಾಲ ನೀ ಹಿಡ್ದಿ, ಕೌರವ್ರು ನಾವು ಅದೇವು, ಆದ್ರೆ ನೀವು ಪಾಂಡವ್ರು ನಮ್ಮ ಉತ್ತರ ಕೊಟ್ಟದವ್ರು ಅಲ್ಲ. ನೋಡ್ರಿ, ಮುದಕ್ ಭಾಳ ಬೆರಕೆ ಆದ್ರೆ ನಿಮ್ಗೆ ಹೇಳ್ತೀನಿ. ಏನಂದಾರ, ಇದು ನೀವು ನಮ್ಮ ಉತ್ತರ ಕೊಟ್ಟದವ್ರಲ್ಲ, ನೀವು ವ್ಯಾಸ ಮಹರ್ಷಿ ಮಂತ್ರದಿಂದ ಹುಟ್ಟದವ್ರು. ಹೌದಾ? ಹೇಳಿದ ಕರೆ ಗುರುಜಿ ಅವ್ರ. ನಾ ಹತ್ತೀನಿ ಬಹುತೇಕ ನಮ್ಮ ಮಗಲಾಗೆ ನೊಣ ಬಿದ್ದದ, ನಾವು ಇನ್ನೊಬ್ಬರಾಗ್ಲಂದು ಎಣಿಸ್ಲಕತ್ತೀವಿ. ಹೌದು, ಕರೆಕ್ಟ. ನಿಮ್ಮ ಉತ್ತರಕ್ಕೆ ನಾವು ಹುಟ್ಟಿಲ್ಲ, ಹೌದಾ? ಯಾಕ? ಒಂದು ಮಾತು ಹೇಳ್ತೀನಿ. ಪಾಂಡವ ರಾಜ್ಯ ಕುಂತಿ ಮಕ್ಕಳು 5 ಮಂದಿ ಪಂಚ ಪಾಂಡವರು. ಹೌದು. ಅವ್ರು ಹೇಳಿದ್ರು, ಎಷ್ಟು ಮಂದಿ ಅದಾರ ಗೊತ್ತಿಲ್ಲ ಅಂದರು. ನಾವು ಯಾಕೆ ಬಿಟ್ಟಿವಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಅವರು ಅರ್ಜುನಿಗೆ ಇದ್ರಾಗ ಸೇರಿಸ್ಬೇಕಂತ ಮಾಡಿದ್ರು, ನಾ ಸೇರಿಸ್ಕೊಂಡಿಲ್ಲ. ಯಾಕ? ಅವ ನಮಗೆ ಸಂಬಂಧ ಇಲ್ಲ. ಕಾರಣ ಅವ ನಮಗೆ ಸಂಬಂಧ ಇಲ್ಲ. ಯಾಕೆ ಸಂಬಂಧ ಇಲ್ಲ? ಅವ ಈ ತಾಯಿ ಕುಂತಿದೇವಿ ಆ ಲಗ್ನ ಆಗೋಕ್ಕಿಂತ ಮುಂಚೆನೆ ಕರ್ಣಗೆ ಜನ್ಮ ಕೊಟ್ಟಾಳ. ಜನ್ಮ ಕೊಟ್ಟ ಬಳಿಕ ಅವ ಹೋಗಿ ಅವರು ಕೌರವರು ಪಾರ್ಟಿ ಒಳಗೆ ಸೇರ್ಕೊಂಡು ಬಿಟ್ಟಾನ. ಅದಕ್ಕಾಗಿ ನಾವು ಅವನಿಗೆ ನಮ್ಮದ್ರ ಸೇರಿಸ್ಕೊಂಡಿಲ್ಲ. ಮತ್ತು ಕರ್ಣಗ ಪಾಂಡವರ ತಂದಿಲ್ಲ ಅಂದಾರೇನು ಅಂದಿಲ್ಲ. ಯಾಕೆ ಅಂದಿಲ್ಲ? ಅವ ನಮ್ಮ ಸಂಬಂಧ ಇಲ್ಲ. ಮತ್ತು ಮುಂದೆ ದುರ್ವಾಸ ಮಹರ್ಷಿಗೆ ಆ ಮಂತ್ರದಿಂದ ಯಾಕೆ ಇವರು ಹುಟ್ಟಿದ್ರಂದ್ರೆ, ನಮ್ಮ ಪಾಂಡವ ರಾಜ್ಯ ಋಷಿಗಳು
ಚಿಗರಿಯಾಗಿ ಹುಟ್ಟಿ ಬಂದಿದ್ರು. ಹೌದು. ಗಂಡು ಹೆಣ್ಣು ಅವ್ರ ಹೆಸರು ಹೇಳ್ಕೊತ ಹಿಂದಿಂದ ಹೋದ್ರೆ ಮಂದು ದೂರ ಹೋಗ್ತದೆ, ಸುಮ್ಮ ಮುಂದಿನ ವಿಷಯ. ಅವಾಗ ಚಿಗರಿಯಾಗಿ ಹುಟ್ಟಿ ಬಂದಾಗ ಅವೆರಡೂ ಚಿಗರಿಗಳ ಸಂಭೋಗ ಮಾಡ್ಲಕತ್ತಿದ್ದು. ಇವ ಪಾಂಡು ರಾಜ ಬ್ಯಾಟಿ ಆಡ್ಬೇಕಂತ ಹೋಗಿದ್ದ. ಹೌದು. ಹೋದ ಸಮಯದೊಳಗೆ ತನ್ನ ಬಗಲಿಗೆ ಹಾಕಿದ ಬಿಲ್ಲ ಬಾಣ ತೆಗೆದು ಆ ಸಂಭೋಗ ಮಾಡು ಎಳೆದಾಗ ಹೊಡೆದ. ಚಿಗರಿ ಎರಡೂ ಚಿಗರಿ ಹೊಟ್ಟೆ ಒಳಗೆ ಬಾಣ ನಡ್ತು. ಚಿಗರಿ ಸಾಯ ಕಾಲಕ್ಕೆ ಪಾಂಡು ರಾಜಾಗ ಶ್ರಾಪ ಕೊಟ್ಟು. ಏನಂತ ಶ್ರಾಪ ಕೊಟ್ಟು? ಏನಂತ ಕೊಡ್ತಾವ್ರಿ? ನಾವು ಸಂಭೋಗ ಮಾಡಾಗ ನಮಗೆ ಹೊಡೆದು ನೀ ನಮ್ಮ ಜೀವ ಹೊಡೆದು ತೆಗೆದಿಯಲ್ಲ, ನಾಳೆ ಅಕಸ್ಮಾತ್ ನೀನು ನಿನ್ನ ಹೆಂಡತಿ ಸಂಗಟ ಕೂಡಿದೆ ಅಂದ್ರೆ ನಿನಗೆ ಮರಣ ಆಗಲಿ ಅಂತ ಶ್ರಾಪ ಕೊಟ್ಟು. ಹೌದು. ಪಾಂಡು ರಾಜ ಶ್ರಾಪ ಕೊಟ್ಟಿ ಸಂಬಂಧ ಮುಂದೆ ಪಾಂಡು ರಾಜ ಆ ಕುಂತಿ ಸಂಗಟ ಅವನಿಗೆ ಗುರುತಿತ್ತು, ನನಗೆ ಶ್ರಾಪ ಆಗ್ಯದ, ಚಿಗರಿಗಳ ಶ್ರಾಪ ಕೊಟ್ಟಾವ, ಅಕಸ್ಮಾತ್ ನಾನು ನನ್ನ ಹೆಂಡತಿ ಸಂಗಟ ಕೂಡ್ಲಕ್ಕೆ ಹೋದಂದ್ರೆ ನಂದು ಮರಣ ಆಗ್ತದೆ ತಿಳ್ಕೊಂಡು ಅವಾಗ ಹೆಂಡತಿಗೆ ಹೇಳ್ತಾನೆ ಕುಂತಿಗೆ, ನೋಡು ನೀ ನನ್ನ ಸಂಗಟ ಕೂಡಿ ಮಕ್ಕಳು ಹಡಿವಂಗಿಲ್ಲ, ಯಾಕ ನನ್ನ ಶ್ರಾಪ ಆಗ್ಯದ. ಆ ದುರ್ವಾಸ ಮಾರುಷಿಗಳದಿಂದ ನೀ ಏನು ಮಂತ್ರ ಪಡೆದಿಲ್ಲ, ಆ ಮಂತ್ರದಿಂದೇ ನೀ ಮಕ್ಕಳು ಹಡಿ ಅಂತ ಗಂಡ ಆಜ್ಞೆ ಮಾಡೋದು ಹೆಂಡತಿ. ಹೌದು. ಮಾಡೇನಿಲ್ಲ? ನೀವು ನಿಮ್ಮ ಮನ್ಯಾಗ ನಿಮ್ಮ ಹೆಂಡತಿಗೆ ನೀವು ಆಜ್ಞೆ ಮಾಡಿದ ಬಳಿಕ ಆಕಿ ಆ ಕೆಲಸ ಮಾಡಿದ್ಳು ಅಂದ್ರೆ ಪರಿಪೂರ್ಣ ಆಗ್ತದೆ. ಅಕಸ್ಮಾತ್ ಗಂಡನ ಮಾತು ಮೀರಿನೂ ಆಕಿ ಬೇರೆ ಕೆಲಸ ಮಾಡಿದಳು ಅಂದ್ರೆ ಅದು ಧರ್ಮಕ್ಕೆ ವಿರುದ್ಧ ಆಗ್ತದೆ. ಹೌದು. ನಾ ಹೇಳೋದು ಲಕ್ಷ್ಯ ಇಟ್ಕೋರಿ. ಅವಾಗ ಪಾಂಡುರಾಜ ಹೇಳಿದ, ನಿನ್ನ ಮಂತ್ರದಿಂದ ನೀ ಹಡಿ ಅಂದ ಕೂಡಲೇ ಆಕಿ 5 ಮಕ್ಕಳು ಹಡ್ದಾಳು. ಹೌದು. ಗುರುಜಿ ಅವ್ರದ್ದು ಏನು ವಾದ ಅದು ಗೊತ್ತದೇನು? ಏನದ ರೀ? ನೀವು ಮಂತ್ರದಿಂದ ಹುಟ್ಟಿದವರು, ನಮಗೆ ನೀವು ಸಂಬಂಧ ಇಲ್ಲ, ನಾವ್ಯಾಕೆ ನಿಮಗೆ ಪಾಲ ಕೊಡೋಣ? ಅಕಸ್ಮಾತ್ ನೀ ಪಾಲ ತಗೋಬೇಕಾಗಿತ್ತಂದ್ರೆ ಹೊರಗೆ ಹಚ್ಚಿ ಪಾಲ ತಗೋ ಅಂದಾರ. ಹೌದೌದು. ನಿಮ್ಮ ಉತ್ತಾರ ಎಲ್ಲಿ ಅದ, ನಿಮ್ಮ ಸರ್ವೆ ನಂಬರ್ ಎಲ್ಲಿ ಅದ, ನಿಮ್ಮದು ಎಷ್ಟು ಮೂಲಿ ಹೊಲ ಅದ, ವಂಶಾವಳಿ ಎಲ್ಲಿ ಅದ, ವಂಶಾವಳಿ ಎಲ್ಲಿ ಅದ ಅಂತ ಕೇಳ್ಯಾರ ಗುರುಜಿಯವರ. ಇವತ್ತು ಪಾಲ ತೋಲಾರದೆ, ಇವತ್ತು ಭುಯಾರೂರ ಪಾಲ ತೋಲಾರದೆ ಹೋದ ಅಂದ್ರೆ ಇವತ್ತು ನಿನ್ನ ಮಗ ಚಂದ್ರನೇ ಅಲ್ಲ ತಿಳ್ಕೊಂಬಿಡು ನೀ. ಇದು 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 ಮೊದಲು ಲಕ್ಷ್ಯ ನಿನ್ನ ತಲೆಯಾಗಿರ್ಬೇಕು. ಹೌದೌದು, ನಿನ್ನ ತಲೆಯಾಗಿರ್ಬೇಕು. ಯಾಕ ನನಗೆ ಹೇಳ್ದಿ ಮಂತ್ರದಿಂದ ಹುಟ್ಟಿದವ್ರು ನೀ ಎತ್ತಂದು, ನೀವು ಕೌರವ್ರೇನು ಅಪ್ಪ ಒಂದಿಂದ ಹುಟ್ಟಿರಿ ಎತ್ತು ಮಾಡ್ರೇನು? ನೀವು ಚಲೋ ಅದಿರೇನು? ಅಲ್ಲ, ಇವ್ರ ಕಂಪ್ನಿನ ನಮ್ಮವ್ವ ಮಂತ್ರದಿಂದಲೇ ಹಡ್ದಾಳ್ರಿ. ಈಕೆ ಯಾರು ಗಾಂಧಾರಿ 2 ವರ್ಷ ಹೊಟ್ಲಿದ್ದಳು. ಸರಿಕಿದಕ್ಕೆ ನೆಗೆಣಿಗೆ 5 ಮಂದಿ ಮಕ್ಕಳು ಹುಟ್ಟಿರು. ಅಲ್ಲ ಸರಿಕಿದಕ್ಕೀಗ ಅದು ನನಗೆ ಹೊಟ್ಟೆ ಏನೋ ಮಕ್ಕಳೇ ಆಗಲ್ಲ, ಡೆಲಿವರಿನೇ ಆಗಲ್ಲಾಗ್ಯದ ಅಂತೇಳಿ 2 ವರ್ಷ ಹೊಟ್ಲಿದ್ದಳು. ಈಕಿ ಬಾಣ್ತಾನೆ ಆಗಿಲ್ಲ. ಯಾರಿಗೆ? ಗಾಂಧಾರಿಗೆ. ಅವಾಗ ಇದು ಸರಿಕಿದಕ್ಕಿ ಮಕ್ಕಳಾಗ್ಯಾವ ಅಂತೇಳಿ ಹೊಟ್ಟು 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 ಹೊಡ್ಕೋತ್ರಿ. ಇದು ಹೊಡ್ಕೊಂಡು ಹೊಟ್ಟು ಹೊಟ್ಟು ಹೊಡ್ಕೊಂಡಾಗ ಇದು ಉಳಿತದೇನ್ರಿ? ಹೊಟ್ಟು ಹೊಟ್ಟು ಹೊಡ್ಕೊಂಡಾಗಿ ಈಕಿನ ಗರ್ಭ ಬಿತ್ತು. 101 ಚುದುರಾಗಿ ಬಿದ್ದು ಹೊಟ್ಟೆನ ಚುದುರಿಕೆ ಹೊಡ್ಕೊಂಡಾಳ. ಏಟು ಬಿದ್ದಾವ? 101. ಇಟ್ಟಿಟ್ಟು ಚೂರಾಗಿ 101 ಚೂರಾಗಿ ಬಿದ್ದು. ಹೌದು. ಇವೆಲ್ಲ ಕಲಾಶಿ ಆದವಲ್ಲ, ಮತ್ತು ಚೂರಾಗಿ ಬಿದ್ದಾಗ ಇವನು ಜೀವಂತಿರ್ತಾವನು? ಜೀವಂತಿರ್ತಾವ ಇಲ್ಲ. ಅವಾಗ ಮುಂದೆ ವ್ಯಾಸ ಋಷಿಗಳು ಒಂದೊಂದು ಗಡಿಗೆ ಒಳಗೆ ಅವು ಒಂದೊಂದು ಚುದುರ ಹಾಕಿ ಆ ವ್ಯಾಸ ಋಷಿಗಳು ತಮ್ಮ ಮಂತ್ರದಿಂದ ಇವು ನಿಮಗೆ 101 ಮಂದಿ ತಯಾರು ಮಾಡಿಬಿಟ್ಟಾರಿಲ್ಲ. ಇದು ಸತ್ಯ ಪ್ರಮಾಣದಿಂದ ಹೇಳಬೇಕು. ಅವಾಗ ನಮಗೆ ನೀವು ಸಂಬಂಧ ಇಲ್ಲ ಅಂತ ಆಸ್ತಿ ಕೊಡಬೇಡ್ರಿ. ಹೌದು. ನೀವು ಮಂತ್ರದಿಂದ ಹುಟ್ಟಿದವ್ರು ಇಲ್ಲ, ಮಂತ್ರದಿಂದ ಹುಟ್ಟಿದವ್ರು ಇಲ್ಲ ಇಲ್ಲ. ಮತ್ತು ಮೌಸ್ಪಿಂಡ ಸಾತ್ ಬಿದ್ದಿತ್ತಲ್ರಿ, ಇಟ್ಟಿಟ್ಟಿಟ್ಟು ಹೋಳಾಗಿ ಬಿದ್ದಿದ್ವಲ್ಲ, ಯಾರ್ದಿಂದ ಹುಟ್ಟಿದ್ರಿ? ನೀವು ಮಂತ್ರದಿಂದ ಹುಟ್ಟಿದವ್ರೆ. ನಾವು ಅಟ್ಟೆ ಅಲ್ಲ, ನೀವು ಮಂತ್ರದಿಂದ ಹುಟ್ಟಿದವ್ರು. ಒಂದು ಮಾತು ಹೇಳ್ತೀನಿ ನಾನು, ಸುಮ್ಮನೆ ನಿಮಗೆ ಎಲ್ಲರಿಗೆ ಲೌಕಿಕವಾಗಿ ತಿಳಿಯಂಗ. ನೀವು ಪಾಲ ಕೊಡಲ್ಲ ಅಂದಿರಿ. ಒಂದು ಮಾತು ಹೇಳ್ತೀನಿ, ನೀವಿಬ್ಬರು ಅಣ್ಣ ತಮ್ಮದೇರು ಅದಿರಿಲ್ಲ. ಇದ್ದವರು ಆ ಅಣ್ಣನ ಹೇಳ್ತಿ ತಮ್ಮನ ಹೇಳ್ತಾರೆ. ಇಲ್ಲಿ ಅಕಸ್ಮಾತ್ ಅವ್ರಿಗೆ ಮಕ್ಕಳಿಲ್ಲ, ಅವ್ರು ಯಾವ ದೇವರು ವರರೇ ಪಡ್ಕೊಳ್ಳಿ, ಅವರು ಯಾವ ದೇವ್ರ ಮಂತ್ರದಿಂದ ಕಲಕ ಆಕಿ ತಮ್ಮನ ಹೇಳ್ತಿ ಹಡ್ದ ಬಳಕ ಅವು ನಮ್ಮ ಸಂಬಂಧ ಇಲ್ಲ ಅಂತೇಳಿ ಅಣ್ಣ ಪಾಲು ಕೊಡಲಿಲ್ಲ ಅಂದ್ರೆ ಹೇ ಸಂಬಂಧ ಅದಕ್ಕಿರಂಗಿಲ್ಲ. ಸಂಬಂಧ ಅವ್ರ ಅಪ್ಪಗೆ ಸಂಬಂಧ ಅದಿಲ್ಲ. ಹೌದು. ಅವ್ರ ಅಪ್ಪ ಪಾಂಡುರಾಜಾಗ ಸಂಬಂಧ ಅದಿಲ್ಲ. ಅವ್ರ ಅಪ್ಪ ನೋಡಿ ನೀನು ಪಾಲ ಕೊಟ್ಟು ಹೋಗ್ಬೇಕಾಗ್ಯದ. ಇವತ್ತಿಲ್ಲಿ ಪಾಲ ಕುಡೋದು ಸುಮ್ಮದೇನು? ಪಾಲ ಕುಡ್ದು ಹೆಂಗ? ಈಗ ನೀನು ಹೊಟ್ಟಿಲಿ ಆ ತಮ್ಮನ ಹೊಟ್ಟಿಲೆ ಮಂತ್ರದಿಂದ ಯಾಕೆ ಹುಟ್ಲಕ್ಕ, ಆ ಬಂಡರದಿಂದ ಯಾಕೆ ಹುಟ್ಲಕ್ಕ, ಈಗ ಎದರ್ಲಿಂದ ಯಾಕೆ ಹುಟ್ಟಕ್ಕ? ಒಟ್ಟು ಅವನ ಗಂಡನ ಆಜ್ಞೆದಿಂದ ಅವ್ರ ಗಂಡ ಹೆಂಡತಿ ಕೂಡ್ಕೊಂಡು ಮಕ್ಕಳು ಹಡ್ದ ಬಳಕ ಅದು ಪಾಲ. ಆ ಪಾಂಡುರಾಜ
ಮತ್ತು ಯಾರು ಧೃತರಾಷ್ಟ್ರ ಇಬ್ಬರು ಅಣ್ಣ ತಮ್ಮದಿರ ಅದಾರ ಅಂದ್ರೆ ಅವ್ರ ಪಾಲ ಅವ್ರಿಗೆ ಕೊಡ್ಬೇಕಿಲ್ಲ. ಅವ್ರ ಮಂತ್ರದಿಂದ ಯಾಕೆ ಕಡಿಲಾಕ, ಭಂಡಾರದಿಂದ ಯಾಕೆ ಕಡಿಲಾಕ, ವಿಭೂತಿದಿಂದ ಯಾಕೆ ಕಡಿಲಾಕ? ನಾ ಪಾಲ ಕೊಡೋಲ್ಲ ಅಂದ್ರೆ ನೀವು ಮಂತ್ರದಿಂದ ಹುಟ್ಟಿರಿ, ನಿಮಗೆ ಯಾಕೆ ಪಾಲ ಬರ್ತದದು? ಹೌದು. ನಮಗೆ ಪಾಲ ಇಲ್ಲ ಅಂದ್ರೆ ನೀವು ಮಂತ್ರದಿಂದ ಹುಟ್ಟದವ್ರು, ನಿಮಗೆ ಹೆಂಗೆ ಪಾಲ ಬರ್ತದ? ಅಂದ್ರೆ ನೀವು ನಿಮಗೆ ಗಾದಿ ಏರಿಸಿವನನ್ನು ನೀವು ನಮಗೆ ಪಾಲ ಕೊಡಲ್ಲೇನು? ನಿಮಗೆ ಯಾಕೆ ಗಾದಿ ಏರಿಸಿಲ್ಲ ಅನ್ನೋ ಒಂದು ಮಾತು ಹೇಳಿದ್ರು. ನಮ್ಮ ಸನಾತನ ಧರ್ಮದಲ್ಲಿ ಹಿರಿಯರಿಗೆ ಪಟ್ಟ ಅಭಿಷೇಕ ಮಾಡಬೇಕು, ಸಣ್ಣವ್ರಿಗೆ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳ್ಯಾರ. ಹೌದಿಲ್ಲ? ನಿಮ್ಮ ಧೃತರಾಷ್ಟ್ರ ಕೊಟ್ಟಿದ್ದ. ನಮ್ಮದು ಇನ್ನೊಂದು ಪರಂಪರೆ ಒಳಗೆ ಇದು ಸನಾತನ ಧರ್ಮದೊಳಗೆ ಅಕಸ್ಮಾತ್ ಒಂದು ಬಟ್ ಹೋಯ್ತು, ಒಂದು ಕಣ್ಣು ಹೋಯ್ತು, ಒಂದು ಕಿವಿ ಹೋಯ್ತು, ಏನಾರ ಭಿನ್ನ ಆದ್ರೆ ಅದು ಚಾಜಕ್ಕೆ ಬರಂಗಿಲ್ಲ. ಹೌದು. ಬರ್ತದೇನು? ಬರಂಗಿಲ್ಲ. ಮತ್ತು ನೀವು ಮೊದಲೇ ಕೂಟ್ರಿ ಇದ್ದೀರಲ್ಲಪ್ಪ, ನಿಮಗೆ ಯಾಕೆ ಗಾದಿ ಕುಂದ್ರಸಮ್ ನಾವು? ತಲೆ ಕೆಟ್ಟದೇನು ನಮಗೆ? ಗುರೂಜಿಯವರ ಪಾಲ ನೀವು ಅಲ್ಲ, ನಿಮ್ಮ ಮುತ್ಯ ಕೊಡ್ತಾನ ಪಾಲ. ಹೌದು. ಯಾಕ ಇಲ್ಲಿ ಹೌದೇರ ಸಂಬಂಧ ಹಚ್ಕೊಂಡು ಮಂತ್ರದಿಂದ ಹುಟ್ಟ್ಯಾರ, ನಾವು ನಿಮಗೆ ಹಂಗೆ ಪಾಲ ಕೊಡೋಣ ಇದು ಅನ್ನೋದಿಲ್ಲ. ಕಾಸು ಅಣ್ಣ ತಮ್ಮದೇರ ಅದೇರಿ, ಅಣ್ಣ ತಮ್ಮರ ಪಾಲ ಒಡೆದು ಹಾಕ್ಬೇಕು. ಮುಂದೆ ಅವ್ರ ಮಕ್ಕಳಿಗೆ ಅವ್ರ ಅಪ್ಪ ಕೊಡ್ಲಿ, ಬೇಕಾದ್ರೆ ಬಿಡ್ಲಿ. ಹೌದಿಲ್ಲ? ಗುರುಜಿ ಅವ್ರು ಏನು ಮಾಡ್ಯಾರ, ಇದು ಪಾಲ ಏನು ಮಾಡಿದ್ರು ಅವ್ರು ಮಂತ್ರದಿಂದ ಹುಟ್ಟ್ಯಾರ. ನನಗನ್ನಿಸ್ತದ ನಾವು ಮಂತ್ರದಿಂದ ಹುಟ್ಟಿದವ್ರು ನಮಗೆ ಪಾಲಿಲ್ಲ ಅಂದ್ರೆ ನಿಮಗೆ ಯಾವ ಪಾಲಿರ್ತದ? ನಾವು ಸತ್ಯವಂತರದೇವು, ನೀತಿವಂತರದೇವು, ಧರ್ಮವಂತರದೇವು. ಅಪ್ಪ ನೀವು ಮೋಸಗಾರದಿರಿ, ನೀವು ದೃಷ್ಟ ಮಂದಿ ಅದೀರಿ. ಯಾರು ಬರ್ತದೇನು? ಭೀಮ ಯುದ್ಧ ಯಾರ್ಯಾರಿಗೆ? ಇವರಿಗೆ, ಕೌರವರಿಗೆ ಮತ್ತು ಪಾಂಡವರಿಗೆ. ಹೌದು. ಭೀಮ ತಪ್ಪ ಕೂತಿದೆ, ಶಿವನು ಧ್ಯಾನ ಕೂತಿದ. ಹೌದು. ಕೂತ್ ಹೇಳಿದಾಗ ಇವರು ಕೌರವ್ರು ಹೊಂಚಕ್ಕದ್ರು ನೋಡ್ರಿ. ನಾವು ಜರ ತಪ್ಪ ಕೂತೇವೆ ಅಂದ್ರೆ ಇವಾಗ ತಾಪ ಆತಿತ್ತು. ಹೌದು. ಯಾಕೆ ಎದುರು ಹೊಡೆಯೋ ತಾಕತ್ ಇವಕ್ಕಿಲ್ಲ, ಮೋಸ ಮಾಡಿ ಹೊಡಿಬೇಕಂತ ಭೀಮಗೆ ಮೋಸ ಮಾಡಿ ಹೊಡಿಬೇಕಂತ ಇವ್ರು ನಿರ್ಧಾರ ಮಾಡಿದ್ರು. ಭೀಮ ಹೋಗಿ ತಪ್ಪ ಕೂತಿದ್ದ, ಶಿವನ ಧ್ಯಾನ ಕೂತಿದ್ದ. ಆ ಸಮಯದೊಳಗೆ ಕರುಣ, ಶಕುನಿ ಮತ್ತು ದುಶ್ಯಾಸನ 3 ಮಂದಿ ಕೂಡಿಕೊಂಡು ಭೀಮ ಅವನಿಗೆ ಎದುರು ನಿಂತು ಹೊಡೆಯೋ ತಾಕತ್ತ ನಮಗಿಲ್ಲ, ಅವನಿಗೆ ಹಂಗ ಮಾಡಿ ಇವಾಗ ಶಿವನ ಧ್ಯಾನ ಕೂತಾನ, ಅವ ಕಣ್ಣು ಮುಚ್ಚದ, ಅವ ಕಣ್ಣು ತೆರೆಯಂಗಿಲ್ಲ, ಅವನಿಗೆ ಹೋಗಿ ಮೋಸದಿಂದ ಹೊಡಿಬೇಕಂತ ರಾತ್ರಿ ಮಾತಾಡಕತ್ತಾರ ತಮ್ಮ ರಾಜ್ಯದ ವಾಡ್ಯದೊಳಗೆ. ಮಾತಾಡೋ ಹೇಳಿದಾಗ ಆ ದುಶ್ಯಾಸನ ಹೆಂಡತಿ ಬುದ್ಧಿಮತಿ ಒಂದು ಮಾತು ಹೇಳ್ತೀನಿ, ಲಕ್ಷ್ಯ ಇಟ್ಕೋರಿ. ನಮ್ಮ ಭಾರತ ದೇಶದಲ್ಲಿ 2 ದೊಡ್ಡ ಮಿಗಲಾದ ವಸ್ತು ಅದಾವ. ಯಾರ್ಯಾರು? ಯಾವ್ಯಾವ್ರಿ? ಪಂಚ ಪಾಂಡವರ ಹೆಂಡತಿ ದ್ರೌಪದಿ. ಹೌದು. ಕೌರವ್ರ ಒಳಗ ದುಶ್ಯಾಸನನ ಹೆಂಡತಿ ಬುದ್ಧಿಮತಿ. ಕೃಷ್ಣನ ಮ್ಯಾಲ ದ್ರೌಪದಿ ಎಷ್ಟು ಭಕ್ತಿ ಇತ್ತಲ್ಲೋ ಅಷ್ಟೇ ಭಕ್ತಿ ಬುದ್ಧಿಮತಿದನು ಇತ್ತು. ಆದ್ರೆ ಮನಸ್ಸಿನೊಳಗ ಕೃಷ್ಣ ತಿಳ್ಕರೆ, ಬಾಯಿಲಿಂದ ಕೃಷ್ಣ ಅಂದ್ರೆ ಇವರು ನನಗೆ ಹೊಡಿತಾರಂತ ಆಕಿ ಬುದ್ಧಿಮತಿ ಗೊತ್ತಿತ್ತು. ಆ ಅಂಜಿಕೆಗಾಗಿ ಆಕೆ ಬಾಯಿಲಿಂದ ಪೆಟ್ಟು ಹತ್ತಿದ್ದಿಲ್ಲ. ಆಕೆ ತಿಳು, ಕೃಷ್ಣ ನೀನು ಭಕ್ತಿ ಮಾಡ್ಬೇಕನ್ನೋದು ನನಗೆ ಹವ್ಯಾಸ ಭಾಳ ಅದಪ್ಪ, ಕುಂತರು ನಿಂತರು ನನ್ನ ಮನದಾಗ ಸ್ಮರಿಸ್ತೀನಿ, ಕರೆ ಅಕಸ್ಮಾತ್ ನನ್ನ ಬಾಯಿ ಬಿಟ್ಟು ಕೃಷ್ಣ ಅಂತಂದ್ರೆ ನನ್ನ ಜೀವ ಹೊಡಿತಾರೆ ಇವರು. ನೀಚ ಮಂದಿ, ಇದು ಕೊಲೆಗಡಕ ಮಂದಿ ಅದ ಇದು. ಆದ್ರೆ ನಾವು ಕೊಲೆಗಡಕ ಅದೇವನು? ಮೋಸದಿಂದ ಹೊಡಿಬೇಕನ್ನ ಅವ್ರು ಅವಾಗ ಭೀಮ ತಪ್ಪ ಕೂತಾಗ ಮೋಸದಿಂದ ಹೊಡಿಬೇಕಂತ ಮಾತಾಡಕತ್ತಾರ. ಬುದ್ಧಿಮತಿ ತಿಳ್ಕೊಂಡಳು, ನಾಳೆ ಯುದ್ಧ ಆಗೋದದ. ಯುದ್ಧದೊಳಗೆ ನಮ್ಮ ಸನಾತನ ಧರ್ಮದ ಒಂದು ಪದ್ಧತಿ ಅದ, ಒಂದು ನೇಮ ಅದ. ಏನದಂದ್ರೆ ಯುದ್ಧ ಆಗ್ಬೇಕಾದ್ರೆ ಎದರಿನವನ ಕೈಯಾಗ ಶಸ್ತ್ರ ಇತ್ತಂದರೆ ನಾವು ಅವ್ರ ಸಂಗಟ ಯುದ್ಧಕ್ಕೆ ಹೋಗ್ಬೇಕು. ಅಕಸ್ಮಾತ್ ಅವನ ಕೈಯಾಗ ಶಸ್ತ್ರ ಇದ್ದಿಲ್ಲ ಅಂದ್ರೆ ಅವನ ಸಂಗಟ ಯುದ್ಧ ಮಾಡುವಂಗಿಲ್ಲ. ನೇಮ ಅದದು. ಹೌದು. ಅದಿಲ್ರಿ. ಮತ್ತು ಇಲ್ಲಿ ವಿಚಾರ, ಭೀಮಾಲಿ ಕೂತಾನ, ಅವ ತಪ್ಪು ಕೂತಾನ, ಅವನಿಗೆ ಹೊಡಿಬೇಕಂತ ಮೋಸದಿಂದ ಮಾತಾಡಿದಾಗ ಬುದ್ಧಿಮತಿ ಹೋದಳು. ಹೋಗಿ ತಪ್ಪು ಕೂತಾನ, ಹ್ಯಾಂಗೆ ಎಬ್ಬಿಸೋದು? ಪರಪುರುಷಾಗ ಭಾವದಾನ, ಅವ ಮೈದನದಾನ, ಆದ್ರೆ ಅವನಿಗೆ ಹ್ಯಾಂಗೆ ಎಬ್ಬಿಸ್ಬೇಕನ, ಅವನಿಗೆ ಮುಟ್ಟಿ ಹ್ಯಾಂಗೆ ಎಬ್ಬಿಸ್ಬೇಕಂತ ವಿಚಾರ ಮಾಡಿ ದೂರ ಸರದ ನಿಂತಳು. ಅವಾಗ ಬೆಳದಿಂಗಳ ಅವಾಗ ಅವರು 3 ಮಂದಿ, ಯಾರು? ಶಕುನಿ, ದುಶ್ಯಾಸನ, ಕರುಣ ಬರೋದು ನೋಡಿದಳು. ಇನ್ನು ಅಕಸ್ಮಾತ್ ನನ್ನ ಭಾವ ಭೀಮಗೆ ಎಬ್ಬಸಲಿಲ್ಲ ಅಂದ್ರೆ ನೋಡು, ಗಂಡ ದುಶ್ಯಾಸನ ಕೊಂಟಾನ, ಆಕಿನ ಮುತ್ತೈತನ ಭಾಗ್ಯ ಹೋತದ, ಹಣಿಯಲ್ಲಿ ಕುಂಕುಮ ಹೋತದ ಅನ್ನೋದು ಗುರುತಿದ್ದರು. ಅವಾಗ ಆಕೇನತ್ತಳ, ಭಾವಾ ಎಚ್ಚತ್ತಾಗು. ಹೌದು.
ನಿನಗೆ ಹೊಡಿಲಕ್ಕೆ ಹೊಂಟ್ರಂದಾಗ ಕಣ್ಣು ತೆರೆದು ನೋಡ್ತಾನ. ಅವಾಗ ಬುದ್ಧಿಮತಿ ಇದ್ದಳು ನೋಡ್ರಿ. ಮತ್ತು ವೈರಿ ಹೆಂಡತಿ ಬಂದಾಳಂದ್ರೆ ಒಂಥರ ಆಶ್ಚರ್ಯ ಅನ್ನಿಸ್ತದೆ. ಅವಾಗ ಯಾಕೆ ಬಂದು ಬುದ್ಧಿಮತಿ, ಏನು ಕಾರಣಕ್ಕೆ ಬಂದು ಅಂದಾಗ, ಭಾವ ನನ್ನ ಗಂಡ ಶಕುನಿ ಮತ್ತು ಕರ್ಣ ಕೂಡ್ಕೊಂಡು ನಿನಗೆ ಹೊಡಿಬೇಕಂತ ಹೊಂಟಾರ, ನೀನು ಜಾಗೃತ ಆಗು, ನಾವು ಹೋಗ್ತೀನಿ ಅಂದಳು. ಎಷ್ಟಾಗೋದಕ್ಕೆ ಮತ್ತು ತಾಯಿ ನೀವು ಹೋಗಿಬಿಡು, ನಾ ಇಷ್ಟ ಕುಂದಿರ್ತೀನಿ ಅಂತ ಮತ್ತೆ ಕಣ್ಣು ಮುಚ್ಚಿ ತಪ್ಪ ಕೂತ. ಎಷ್ಟಾಗೋದ್ರಾಗ ಆ ರಾತ್ರಿ ಬೆಳದಿಂಗಳದೊಳಗೆ ಕಾಣಿಸ್ತಿದ್ರು 3 ಮಂದಿ ಬರೋದು. ಅವಾಗ ಆಕಿ ಬುದ್ಧಿಮತಿ ಅತ್ತಾಳ, ಯುದ್ಧದೊಳಗೆ ನನ್ನ ಗಂಡನರೇ ಪ್ರಾಣ ಹೋಗಲಿ, ಬೇಕಂದ್ರೆ ನನ್ನ ಭಾವ ಭೀಮಂದರೆ ಹೋಗಲಿ ಕರೆ. ಆದ್ರೆ ಈ ಸದ್ದ ತಪ್ಪದ ಶಿವನ ಧ್ಯಾನ ಮಾಡಾಗ, ಶಿವನ ಭಕ್ತಿ ಮಾಡಾಗ ಇದು ತಪ ಹಾಳಾಗಬಾರ್ದು, ಇದು ಮರಣ ಆಗಬಾರ್ದು. ಅಕಸ್ಮಾತ್ ಶಿವನ ಭಕ್ತಿ ಮಾಡಾಗ ಇದು ಮರಣ ಆಯ್ತಂದ್ರೆ ಇದು ದೊಡ್ಡ ಮಹಾಪಾಪ ಬರ್ತದಂತ ಆಕೆ ಕಾಯ್ಕೊಂಡು ನಿತ್ತಾಳ. ಅಟ್ಟಾಗೋದಕ್ಕೆ ಇವ ದೂರಿಂದ ಬಂದ. ಅವಾಗ ಶಕುನಿ ಅತ್ತಾನ, ದುರ್ಯೋಧನ ಶಕುನಿ ಕೂಡಿ ಅತ್ತಾರ. ಏ ಕರ್ಣ, ಆಕೆ ನೋಡು ಪಾಂಚಾಲಿ ದ್ರೌಪದಿ ಆ ಭೀಮನ ಪ್ರಾಣ ಹೋಗ್ತದ ಅಂತ ತಾನು ಕಾಪಾಡಕ್ಕೆ ಬಂದಳ ಪಾಂಚಾಲಿ. ಆಕೆನ ಮೊದಲು ಹೊಡಿ ಅಂದಾಗ ಅವ್ರು ತಿಳ್ಕೊಂಡಾರ, ಬಹುತೇಕ ನನ್ನ ಹೆಂಡತಿ ದುಶ್ಯಾಸನ ತಿಳ್ಕೊಂಡಿಲ್ಲ, ಈಕೆ ನನ್ನ ಹೆಂಡತಿ ಬುದ್ಧಿಮತಿ ಅದಳ ತಿಳ್ಕೊಂಡಿಲ್ಲ, ಪಂಚ ಪಾಂಡವರ ಹೆಂಡತಿ ದ್ರೌಪದಿ ಅದಾಳ ಅಂತ ತಿಳ್ಕೊಂಡಾರ. ಆ ಸಮಯದೊಳಗೆ ಜಾಡಿಸಿ ಬಿಲ್ಲ ಬಾಣ ಬಿಟ್ಟ ಕರ್ಣ ಬಿಲ್ಲು ವಿದ್ಯೆದೊಳಗೆ ಪ್ರವೀಣ ಇದ್ದ. ಹೊಡೆದ ಆಕಿನ ಎದೆಯಾಗಿ ಬಿಡ್ತು. ಅವಾಗ ಆ ಭೀಮನ ತೊಡೆ ಮೇಲೆ ಬಿದ್ದು ಬಾವಾ ಅಂತೇಳಿ ಚೀರಿದಳು. ಅವಾಗ ಕಣ್ಣು ತೆರೆದ ನೋಡ್ತಾನೆ, ಎದೆಯಾಗ ಬಾಣ ನಟ್ಟಿತ್ತು. ಅವಾಗ ಅಂತಾನ, ಬುದ್ಧಿಮತಿ ನನ್ನ ಸಲುವಾಗಿ ಬಂದು ನಿನ್ನ ಪ್ರಾಣ ತ್ಯಾಗ ಮಾಡಿದೆಯಲ್ಲವಾ, ನಿನ್ನ ಗಂಡನ ಮರಣ ಆಗ್ತದ, ನಿನ್ನ ಹಣೆಯಲ್ಲಿ ಕುಂಕುಮ ಹೋಗ್ತದಂದ್ರೆ ಬಿ ಕೂಡ ನನ್ನ ಪ್ರಾಣ ಉಳಿಸಿದೆಲ್ಲ ತಾಯಿ. ನನ್ನ ಅಣ್ಣತಮ್ಮದೇರು ಬರಲಿಲ್ಲ, ನನ್ನ ಹೆಂಡತಿ ಬರಲಿಲ್ಲ, ನನ್ನ ತಾಯಿ ಬರಲಿಲ್ಲ, ನನ್ನ ತಂದೆ ಬರಲಿಲ್ಲ, ನೀ ಬಂದು ನನ್ನ ಪ್ರಾಣ ಉಳಿಸಿದೆಯಲ್ಲವ ಅಂದಾಗ ಅವ ಬುದ್ಧಿಮತಿ ಹೇಳ್ತಾಳೆ, ಬಾವಾ ನನ್ನ ಭಾಳ ತ್ರಾಸಲಕತ್ತದ, ಎದೆನ ಬಾಣ ಕಿತ್ತು ಅಂದಾಗ ಎದೆನ ಬಾಣ ಕಿತ್ತಿ ಹೊಳ್ಳಿ ಅದೇ ಬಾಣ ತಗೊಂಡು ತಿರುವಿ ನಿತ್ತ ಹೊಡಿಬೇಕತ್ತಿದ್ದ. ದಿಕ್ಕುಟ್ಲೆ ಓಡಕತ್ತು ಇವು 3. ಹೌದೌದು, ಗೊತ್ತಾಯಿತು. ಇಲ್ಲಿ ಹೇಳೋ ವಿಚಾರ ಏನದ, 101 ಮಂದಿ ಕೌರವರು, ಅದರೊಳಗೆ ಇವ ಶಕುನಿ ಮಾಮ ಇದ್ದ. ಹೌದು, ಇದ್ದಿಲ್ಲ? ಸಂಗಾಟ ಒಬ್ಬ ಕರ್ಣನು ಇದ್ದ. ಹೌದು. ಅಪ್ಪ ಅವ ಶಿವನು ಧ್ಯಾನ ಕೂತಾನ, ಭಕ್ತಿ ಕೂತಾನ, ಅವನ ಕೈಯಾಗ ಶಸ್ತ್ರ ಇಲ್ಲ, ಅವನ ಸಂಗಾಟ ಯುದ್ಧ ಮಾಡಬಾರದು, ಇದು ಮಹಾಪಾಪ ಬರ್ತದಂತ. ನಿಮ್ಮ ಕುಲದಲ್ಲಿ ಬಂದಿರತಕ್ಕಂಥ ಹೆಣ್ಣಿಗೆ ಜ್ಞಾನದ, ನೀವು 101 ಮಂದಿ ಗಣಸರಿದ್ದರು, ನೀವೆಲ್ಲ ಬಾಧ ಆದ್ರಲ್ಲೋ. ಒಂದು ಹೆಣ್ಣಿಗೆ ಬುದ್ಧಿ ನಿಮ್ಮ 101 ಇಲ್ಲಲ್ಲ. ಎಟ್ರು ಹುಸ್ತನ ಅದು ನೋಡ್ರಿ ತಗದ. ನಾ ಯಾಕೆ ಹೇಳಕತ್ತೀನಿ, ನೀವು ಧರ್ಮವಂತರು ಅಲ್ಲ, ನೀವು ನ್ಯಾಯವಂತರು ಅಲ್ಲ, ನೀವು ನೀತಿವಂತರು ಅಲ್ಲ. ಒಂದು ಮಾತು ಹೇಳಿಬಿಡ್ತೀನಿ ಇಲ್ಲಿ ಮುಗಿಸೋದದ. ಏನದಂದ್ರೆ ಅವ್ರ ಅಪ್ಪನ ಪಾಲ ಅವ್ರಿಗೆ ಕೊಡ್ಲಾಕೆ ನಿಮ್ಮ ಅಪ್ಪಂದೇನು ಗಂಟು ಹೋಗಲ್ಲ. ಏನು ಹೋಗ್ತದೇನು? ಕೊಡ್ಬೇಕಿಲ್ಲ. ನೀ ಕೊಡಲಿಲ್ಲ ಅಂದ್ರೆ ಬೇಸೈತ, ನಾ ಮಗ ಬಿಡಾವಲ್ಲ. ಯಾಕೆ ಬಿಡಾವಲ್ಲ? ನಾವು ಮಂತ್ರದಿಂದ ಹುಟ್ಟಿವಂದ್ರೆ ನೀವು ಮಂತ್ರದಿಂದ ಹುಟ್ಟಿರಿ. ಹೌದು, ಮಂತ್ರದಿಂದ ಹುಟ್ಲಕ್ಕ ಯಾರ ಆಜ್ಞೆದಿಂದ ಹುಟ್ಟ್ಯದ? ಗಂಡನ ಆಜ್ಞೆದಿಂದ ಹುಟ್ಟ್ಯದ. ಗಂಡನ ಆಜ್ಞೆದಿಂದ ಹುಟ್ಟ್ಯವಂದ್ರೆ ಈಗ ಸೂರಮದೇವಿ ಭರಮಗೋಪಾಲನ ಯಾರು ಭರಮಗೋಪಾಲನ ಆಜ್ಞೆದಿಂದ ಯಾರಿಗೆ ಹಡ್ದಳು? ಪೀರದೇವ್ರಿಗೆ ಹಡ್ದಳು. ಆಕೆನೂ ಮಂತ್ರದಿಂದ ಹಡ್ದಾಳು. ಏನು ಭೋಗ ಮಾಡಿ ಹಡ್ದಾರೇನು? ಮಂತ್ರದಿಂದ ಹಡ್ದಾಳ. ಮತ್ತು ಅಕಸ್ಮಾತ್ ಆ ಮಂತ್ರ ಅಲ್ಲಂದ್ರೆ, ಆ ಮಂತ್ರದಿಂದ ಹಡ್ದಾರ ನಮ್ಮ ಸಂಬಂಧ ಇಲ್ಲಂದ್ರೆ ತಿಳ್ಕೋರಿ, ಮಂತ್ರ ಮುಖ್ಯ ಅಲ್ಲ, ತಂತ್ರ ಮುಖ್ಯ ಅಲ್ಲ. ಅದು ಗಂಡ ಹೆಂಡರ ಒಂದು ಧರ್ಮ, ಒಂದು ಸತ್ಯ, ಒಂದು ನ್ಯಾಯ, ಒಂದು ಚಿತ್ತ ಆನಂದದಿಂದ ಅವರ ಮಕ್ಕಳು ಹಡ್ದಾರಪ್ಪ, ಅವರ ಪಾಲ ಅವ್ರಿಗೆ ನೀವು ಕೊಡಬೇಕು. ನೀವು ಕೊಡಲಿಲ್ಲ ಅಂದ್ರೂ ನಿಮ್ಮ ಅಪ್ಪ ಕೊಡಬೇಕು. ಹೌದೌದು, ಇದು ಮಾತ್ರ ಸಿದ್ಧಾಂತದ. ಯಾಕೆ ಇಲ್ಲಿ ಜನ ಹೂ ಆಗ್ತದ, ನಾವು ಹೂ ಅನ್ನೋದಲ್ಲ. ಇದು ಕೊಡಬೇಕಾಗ್ತದಿಲ್ಲ, ಮುಗೀತಲ್ಲ, ಮತ್ತೇನದು? 4 ಮಂದಿ ದೈವನೇ ಹೇಳಿದ್ರು, ದೈವ ದೇವ್ರ ಅಂತ ಹೇಳಿದಿ, ದೈವಕ್ಕೆ ಒಪ್ಪಿಸ್ಬಿಟ್ಟಿನ ಕೊಡಬೇಕಾಗ್ತದಂದ್ರೆ ಮುಗೀತು, ನನ್ನ ಪಾಲ ನನ್ನ ಬತ್ತು. ನೀ ಏನು ಮಾಡಲಿಲ್ಲ ಅಂದ್ರೆ ಬಿ ಸಹಿತ ನನ್ನ ಪಾಣೆ ಊತಾರ ಏರಿಸಿಬಿಡ್ತಾರ ಅವ್ರು. ಹೌದು ಆಯ್ತಿಲ್ಲ? ಅದಕ್ಕಾಗಿ ಆದರೆ ಹೇಳು ತಾತ್ಪರ್ಯ ಇಷ್ಟೇ ಅದ, ನೀವು ಕೌರವರು ಅನ್ಯಾಯದಿಂದ ನಡೆದ್ರಿ, ಅಸತ್ಯದಿಂದ ನಡೆದ್ರಿ. ಆದ್ರೆ ನಾವು ಪಾಂಡವರು ಅಸತ್ಯವಂತರಲ್ಲ, ಅನ್ಯಾಯದಿಂದ ನಡೆದವರಲ್ಲ, ನಾವು ಧರ್ಮಕ್ಕಾಗಿ ಹೋರಾಡಿದವರನ್ನ. ಕೃಷ್ಣ ಪರಮಾತ್ಮ ನಮ್ಮ ಮನ್ಯಾಗ ಹೆಂಡಿ ಕಸ ಮಾಡ್ಯಾನ, ಕುದುರೆ ಮೈ ತಿಕ್ಕ್ಯಾನ, ಕುದುರೆಗೆ ಮೇವು ಹಾಕ್ಯಾನ, ನೀರು ಕುಡಿಸ್ಯಾನ. ಅಂಥ ಪ್ರಸಂಗ ಬಂದಾಗ ನಮಗೆ ಕಾಪಾಡ್ಯಾನ. ಒಂದು ಮಾತು ಹೇಳಿದ್ರು ಅವರು, ಏನು ಹೇಳ್ಯಾರಿ?
ಅಲ್ಲ ದುಶ್ಯಾಸನ ಹೊಂಟಾಗ ತಾಯಿ ಗಾಂಧಾರಿ ಏನು ಹೇಳಿದಳು, ಮಗ ನಾಳೆ ಸೂರ್ಯ ಉದಯ ಆಗೋದ್ರೊಳಗಾಗಿ ನನ್ನ ಮುಂದೆ ನಾ ಬಟ್ಟೆ ಹಾಕೊಂಡು ಕೂತಿಳಕಿ ಕಣ್ಣಿಗೆ, ನನ್ನ ಮುಂದೆ ಸೂರ್ಯ ಉದಯ ಆಗೋದ್ರೊಳಗಾಗಿ ನಾ ಹಡದೇನಿಲ್ಲ, ನಿಚ್ಚ ಬತ್ಲೆ ಹೆಂಗಿದ್ದಿ ಹಂಗೆ ಬಂದು ನಿಂದಿರ್ಬೇಕಂದಾಗ ಇದು ಹೊಣತಿ ಗಿರಕಿ. ಅವಾಗ ಕೃಷ್ಣ ಪರಮಾತ್ಮ ಸುಮ್ಮದಾನೇನು, ಧರ್ಮೋ ರಕ್ಷತ ರಕ್ಷತಿ. ಹೌದು, ಧರ್ಮಕ್ಕಾಗಿ ಹೋರಾಡಬೇಕಾಗ್ಯದವ. ಇವ ತಾಯಿ ಹೇಳತ್ತೇಳಿದ ಬತ್ತಲೆ ಹೊಂಟಿತಿ ಗಿರೇಕಿ ಹೋಗು ಹೇಳಿದಾಗ ಅವಾಗ ಕೃಷ್ಣ ಪರಮಾತ್ಮ ನಡೆದಾರೆ ಬಂದತನ, ಏಯ್ ಕೋಡಿ ಸುಳಿ ಮಗನ, ಹಡದ ತಾಯಿ ಇದರ ಹರ್ಯಾಕೆ ಬಂದ ಮಗ, ಹೋಗಿ ಅರಿಬಿ ಇಲ್ಲಾರ್ದು ಬತ್ತಲೆ ನಿಂದಿರ್ತಾರೇನೋ ಹಿಂಗೆ ಬೈದವ. ಯಾಕೆ ಬೈದ, ಇವನಿಗೆ ಮರಣ ಮಾಡ್ಬೇಕಾಗಿತ್ತವ. ಹೌದು, ಯಾಕೆ ಇವ ಅಸತ್ಯವಂತರು ಇವರೆಲ್ಲ ಇದ್ರ ಭೂಮಿ ಮೇಲೆ ಇನ್ನ ಎಷ್ಟೋ ನಾಶ ಮಾಡ್ತಾರ ಗುರುತಾಗಿ ಇಟ್ಟು ಅಂದ ಕೂಡಲೇ ಅಲ್ಲೋ ಮರದೇ ರೀ ಆದಿಲ್ಲ ನಿನಗಂದಾಗ ಕೃಷ್ಣ ಪರಮಾತ್ಮ ಹೇಳಿದ ಕರೆಯದ ಅಂತೇಳಿ ಅವಾಗ ಒಂದು ಕೈ ಮುಂದೆ ಒಂದು ಕೈ ಹಿಂದೆ ಹಿಡ್ಕೊಂಡು ಹೋದ. ಆ ತಾಯಿ ಕಣ್ಣು ತೆರೆದು ನೋಡಿದಾಗ ಕೈ ಹಿಡ್ಕೊಂಡಿದ್ದಲ್ಲ ಅಟ್ಟೆ ಅದನ್ನು ಜೀವಕಾಳು ಉಳಿದಿತ್ತು, ಎಲ್ಲ ಶರೀರ ವಜ್ರಾಗಿ ಬಿಟ್ಟಿತ್ತು. ಅವಾಗ ಕೃಷ್ಣ ಪರಮಾತ್ಮ ಗುರುತಿತ್ತು ಇವನು ಜೀವಕಾಳು ಎಲ್ಲಿದ. ಯುದ್ಧ ನಡೆದಾಗ ಅವಾಗ ಭೀಮಿಗೆ ಹೇಳ್ತಾನೆ, ಭೀಮಾ ಭಲೇ ಭೀಮಾ ಭಲೇ ಭೀಮಾ ಅಂತ ತೊಡೆ ತಟ್ಟೆ ತೋರಿಸದ. ಅವಾಗ ಅವ ಅಲ್ಲೇ ಹೊಡೆದ, ಅವಾಗ ಅವನ ಪ್ರಾಣ ಹೋಯ್ತು. ನಿಮ್ಮದು ಪ್ರಾಣ ಗಪ್ಪಾಯ್ತು. ಮೋಸದಿಂದ ಹೊಡೆದಿರಿ ಅಂತ ಹೇಳ್ತಾರ್ರಿ. ಮೋಸದಿಂದ ನಾವ್ಯಾಕೆ ಹೊಡ್ಯಾಮೋ, ನೀವು ಅಧರ್ಮಕ್ಕಾಗಿ ನಡೆದಿದ್ದೀರಿ. ಭೀಮಿಗೆ ಮೋಸ ಮಾಡಿ ಹೊಡ್ಯಾಕೆ ಬಂದವ್ರು ಅವರೇ ರೀ. ಅಲ್ಲ ತಪ್ಪ ಕೂತ ಮೋಸ ಮಾಡಿ ಹೊಡ್ಯಕ್ಕೆ ಬಂದವ್ರು ನಾವು. ಇಂಥಲ್ಲೇ ಭೀಮ್ ಆಗಿರ್ಬೋದು, ಅರ್ಜುನ್ ಆಗಿರ್ಬೋದು, ನಕುಲ್ ಆಗಿರ್ಬೋದು, ಸಹದೇವ್ ಆಗಿರ್ಬೋದು, ಧರ್ಮರಾಜ ಆಗಿರ್ಬೋದು, ಯಾರೇ ಇರಲಿ ಅವರು ಇಂಥಲ್ಲೇ ಬಂದು ನಿಮಗೆ ಹೊಡಿಲಕ್ಕೆ ಬಂದಾರ. ಮೋಸದಿಂದ ನಮ್ಮ ಕೈಯಾಗ ಶಸ್ತ್ರ ಇದ್ದಿದ್ದಿಲ್ಲ, ಹೊಡಿಲಕ್ಕೆ ಬಂದಾರ ಅಂತ ಪ್ರಮಾಣ ಮಾಡ್ರಿ. ನೀವು ಬಂದಾರೇನೇ ಹಾಂ ರೀ. ಹೌದು, ಹಾಂ ಇಲ್ರಿ, ಅವು ಶಕುನಿ ಪಾಠಗಳು ಅಲ್ಲೇ ಕೂತಾವ್ರಿ. ಇವು ನಮ್ಮ ಪಾಠ ಅಲ್ರಿ, ಇವು ನಮ್ಮ ಕಡೆ ಕೃಷ್ಣ ಪರಮಾತ್ಮ ಇಲ್ಲಿ ಕೂತೀರಿ ನೋಡು. ಇದೆಲ್ಲ ಕೃಷ್ಣ ಪರಮಾತ್ಮನ ಮಂದಿ. ಇದು ಏನು ಕೂತು ನೋಡಿ, ಇದು ದುಶ್ಯಾಸನ ಕಂಪನಿ. ಇಲ್ಲಿ ಭಾಳ ಸಂತೋಷ ಅದ. ಅದಕ್ಕಾಗಿ ಒಂದು ಮಿನಿಟ್. ಹಾಂ, ಈಗಾಗಲೇ ನೀವು ಅವರು ಕೌರವರು ಪಾಂಡವ್ರದ್ದು ಹೇಳ್ಕತ್ತೀರಿ. ಈಗ ಜಾತಿ ಅಂದ್ರೆ ಎಷ್ಟು, ಒಂದು ಹೆಣ್ಣ ಒಂದು ಗಂಡ. ಹೌದು, ಎರಡೇ ಜಾತಿ. ಹೌದು, ಅವ್ರು ಬೇರೆ ನೀವು ಬೇರೆ. ಯಾರು ಬೇರೆ ಇದ್ರಿ? ಇರೋದು ಎರಡೇ ಜಾತಿ. ಇದರ ಯಾಕೆ ಭೇದ ಮಾಡ್ಕತ್ತೀರಿ? ಇಲ್ಲ, ಇದು ಹೊತ್ತು ಹೊಂಡಾಗ ಹೇಳಕತ್ತಿರಲ್ಲ ಈಗ. ವಿಷಯ ಆ ಕಾಕ ಏನು ತಿಳ್ಕೊಂಡನ, ನಿಮ್ಮಲ್ಲಿ ಯಾಕೆ ಭೇದ ಮಾಡ್ತೀರ ನಂಗೆ ಇದು. ಕಾಕ ಜಾತಿ ತವಲಿ ಭೇದ ಬಂದ ನಂಗೆ ಇದು. ಕಾಕ ಜಾತಿ ತವಲಿ ಭೇದ ಅಲ್ಲಿದು, ಅಣ್ಣತಮ್ಮದೇರು ಭೇದ. ಅಣ್ಣತಮ್ಮರ ಪಾಲಕ್ಕಾಗಿ ಇದು ಜಾತಿ ಪಂಥ ಇದು ಏನೋ ಸಂಬಂಧ ಇಲ್ಲ. ಅಣ್ಣತಮ್ಮದೇವ್ರ ಪಾಲಕ್ಕಾಗಿ ಬಂದಿದ್ದದ ಇದು, ಹಂಗೆ ಇರುವುದಿಲ್ಲ. ಅದಕ್ಕಾಗಿ ಅವ್ರ ಹೆಸರೇನ್ರಿ, 50 ರೂಪಾಯಿ. ಆ ಗಂಗಪ್ಪ ಕಾಕ, ಸಿದ್ದಪ್ಪ ಕಾಕ, ರೋಡ್ಗಿ ಸಾಕಿನ್ನ ನಮ್ಮ ಬುಯ್ಯಾರ ಗ್ರಾಮದ ಡೊಳ್ಳಿನ ಕಲಾವಿದರಲ್ರಿ. ಹಾಂ, ಆ ಡೊಳ್ಳಿನ ಕಲಾವಿದರು ಏನೋ ಮುರುಘಾನವ್ರ ಮಕ್ಕಳು ಹಿಂಗೆ ಬೆಳೀಲಿ ಅಂತೇಳಿ ಆಶೀರ್ವಾದ ರೂಪವಾಗಿ 51 ರೂಪಾಯಿ ಕೊಟ್ಟಿದ್ದಾರೆ. ಅವರು ಮಾಡುವಂಥ ಕೆಲಸದಲ್ಲಿ ಸೋಮಲಿಂಗ ಮೋಕ್ಷಿದ ಬೇರುಷಿದ್ದ ಅಟ್ಟ ಐಶ್ವರ್ಯ ಸುಖ ಸಮೃದ್ಧಿ ನೆಮ್ಮದಿ ಭೋಗ ಬಗ್ಗೆ ಕೊಟ್ಟು ಕಾಪಾಡಲೆಂದು ಆ